ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಪುತ್ತೂರಿನ ಪ್ರತಿಷ್ಠಿತ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಗೆ ವಿಶೇಷ ಭೇಟಿ. ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಹಾಗೂ ರಾಜ್ಯಸಭಾ ಸಂಸತ್ ಸದಸ್ಯೆ ಶ್ರೀಮತಿ ಸುಧಾಮೂರ್ತಿ ಅವರು ಫ್ಯಾಕ್ಟರಿಗೆ ಭೇಟಿ ನೀಡಿ ಸಂಸ್ಥೆಗೆ ಶುಭಾಶಯಗಳನ್ನು ತಿಳಿಸಿದರು. ಚಾಕೊಲೇಟ್ ಪ್ರೊಸೆಸಿಂಗ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಕ್ಯಾಂಪ್ಕೋ ಸಂಸ್ಥೆಯ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡ ಅವರು ಉತ್ಪಾದನಾ ಪ್ರಕ್ರಿಯೆ ಮತ್ತು ಗುಣಮಟ್ಟದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಸಂಸ್ಥೆಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಭೇಟಿ ಸ್ಥಳೀಯರಲ್ಲಿ ಉತ್ಸಾಹ ಮೂಡಿಸಿದ್ದು ಕ್ಯಾಂಪ್ಕೋಗೆ ಮತ್ತಷ್ಟು ಉತ್ತೇಜನ ನೀಡುವಂತಾಗಿದೆ. ನಮಸ್ಕಾರ, ನಾನು ಸುಧಾಮೂರ್ತಿ. ನನಗೆ ಇಲ್ಲಿ ಬಂದು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಬಡತನದ ರೇಖೆಯಿಂದ ಜನರನ್ನು ಮೇಲೆ ಎತ್ತಲಿಕ್ಕೆ ಬೇಕಾಗುವುದು ಬರೀ ಮಾತಲ್ಲ, ಕೃತಿ ಅಂದರೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಅವರಿದ್ದ ಸ್ಥಳದಲ್ಲೇ ಮಾಡ್ಕೊಡೋದು ಬಹಳ ಉತ್ತಮ. ಯಾಕೆಂದ್ರೆ ಅನೇಕ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ಬಹುದು, ಬೇರಿನಿಂದ ಕಿತ್ತ ಸಸಿ ಹಾಗೆ ಆಗುತ್ತೆ ಮನುಷ್ಯನ ಜೀವನ. ಆತನ ಪರಿಸರ, ಆತನ ಮೌಲ್ಯ, ಆತನ ಬಂಧು ಬಳಗ, ಆ ಮಣ್ಣನ್ನು ಬಿಟ್ಟು ಅವನು ಬರ್ತಾನೆ, ದುಡ್ಡು ಗಳಿಸಬಹುದು. ಆದ್ರೆ ಮಣ್ಣಿನ ಹೊರಗೆ ಬಂದಾಗ ಗಿಡ ಹೇಗೆ ಸೊರಗ್ತದೆ ಹಾಗೆ ವ್ಯಕ್ತಿತ್ವ ಕುಂಠಿತವಾಗ್ತದೆ. ಆ ದೃಷ್ಟಿಯಿಂದ ನಾನು ವಾರಣಾಸಿ ಸುಬ್ರಾಯ ಭಟ್ರು ಪ್ರಾತಃ ಸ್ಮರಣೀಯರು ಅಂತೀನಿ. ಯಾಕೆಂದ್ರೆ ಇಲ್ಲಿ 2,000 ಜನರಿಗೆ ಉದ್ಯೋಗ ಅವಕಾಶವನ್ನು, ಒಂದು ಸಣ್ಣ ಊರು, ಅದಕ್ಕೆ ನೀವು ಬೆಂಗಳೂರು, ಬಾಂಬೆ, ಚೆನ್ನೈ ಬರಬೇಕಾಗಿಲ್ಲ, ಒಂದು ಸಣ್ಣ ಊರಿನಲ್ಲಿ ಒಂದು ಅದ್ವಿತೀಯವಾದ ಒಂದು ಕಂಪನಿಯನ್ನು ಕಟ್ಟಿ ಜನರಿಗೆ, ಇಲ್ಲ ಲೋಕಲ್ ಜನರಿಗೆ, ಸ್ಥಳೀಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇದನ್ನು ತಂದಿದ್ದಾರೆ. ಅದರ ಕ್ಲೀನ್ಲಿನೆಸ್, ಅದರ ಕ್ವಾಲಿಟಿ, ಪ್ರತಿ ಮಿನಿಟು, ಪ್ರತಿ ಕ್ಷಣವೂ ನನಗೆ ನಾನು ಬಹಳ ಆನಂದ ಪಟ್ಟೆ. ನನಗೆ ಇದನ್ನು ನೋಡಿದಾಗ ಅನಿಸ್ತದೆ, ನಮ್ಮ ಭಾರತಕ್ಕೆ ಇಂಥ ಅನೇಕ ಜನರು ಸುಪುತ್ರರು ಹುಟ್ಟಬೇಕು. ಜನರು ಸುಮ್ಮನೆ ಬೈತಾರೆ, ನಮ್ ಕೆಲಸ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಕೆಲಸವನ್ನು ಮಾಡುವ ಅವಕಾಶವನ್ನು ಮಾಡುವಂತ ಮಹನೀಯರಿದ್ದಾರೆ. ಅದನ್ನ ಸದುಪಯೋಗ ಮಾಡಿಕೊಂಡು ಜನರು ಮಾಡಬೇಕು ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಇಂತಹ ಅನೇಕ ಸಂಸ್ಥೆಗಳು ಮುಂದೆ ಬರಲಿ ಅಂತ ಬಯಸ್ತೀನಿ. ಧನ್ಯವಾದ. ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಜನರಿಗೂ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಶುಭ ಹಾರೈಸ್ತೀನಿ. ನಿಮ್ಮ ಈ ಉದ್ಯಮ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಒಂದು ಆಲದ ಮರದಂತೆ ಹಬ್ಬಲಿ, ದೊಡ್ಡದಾಗ್ಲಿ, ಅದರ ಕೆಳಗಡೆಗೆ ಅನೇಕ ಜನರು ಆಶ್ರಯ ಪಡೆಯುವಂತ ಆಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಸುಧಾಮ್.